ಓಂ ಗುರುಭ್ಯೋ ನಮಃ. ಹರಿ ಓಂ. ಮಕರ ರಾಶಿಯವರು ಈ ಒಂದು 7.5 ವರ್ಷದಿಂದ ಸಾಕಷ್ಟು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾನೇ ಇರ್ತೀರ. ಏನಕ್ಕಂತ ಹೇಳಿದ್ರೆ 7.5 ಅಂದರೆ 7.5 ವರ್ಷ ನಿಮಗೆ ಶನಿ ಮಹಾತ್ಮನ ಒಂದು ಕೃಪೆಯು ನಿಮ್ಮ ಮೇಲೆ ಇರೋದ್ರಿಂದ ಒಂದು ಲಾಭ ನಷ್ಟ ಕಷ್ಟ ದುಃಖ ನೋವು ನಲಿವುಗಳನ್ನು ಒಂದು ಸರಿಸಮವಾಗಿ ತೊಗೊಂಡ್ಬರ್ತಿರ್ತೀರ. ಇದರ ಪರಿಣಾಮವಾಗಿ ಯಾರು ಒಂದು ಶನಿಯು ಒಂದು ಕರ್ಮಕ್ಕೆ ಅನುಸಾರವಾಗಿ ಒಂದು ದೇವತೆ ಆಗಿರೋದ್ರಿಂದ ನಿಮ್ಮ ಫಲಾನುಫಲಗಳಾಗಿ ನೀವು ಎಷ್ಟು ಯಾರಿಗೆ ಒಳ್ಳೇದು ಬಯಸ್ತಿರ್ತೀರೋ ಅಷ್ಟು ನಿಮಗೆ ಒಳ್ಳೇದಾಗಿರುತ್ತೆ. ಎಷ್ಟು ನೀವು ಯಾರು ಒಂದು ನಷ್ಟಕ್ಕೆ ಬಯಸ್ತಿರ್ತಾರೋ ಅಷ್ಟು ಅವರಿಗೆ ನಷ್ಟ ಆಗ್ತಿರುತ್ತೆ. ಈ ಒಂದು 7.5 ವರ್ಷ ನಿಮಗೆ ಕೆಲವೊಬ್ಬರಿಗೆ ಸಾಕಷ್ಟು ತೊಂದರೆಗಳೇ ಅನುಭವಿಸ್ತಿರ್ತಾರೆ. ಏನಕ್ಕಾದ್ರೂ ಈ ಮಕರ ರಾಶಿ ನಾವು ಹುಟ್ಟಿದ್ನಪ್ಪ, ಬೇರೆ ರಾಶಿ ಹುಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಿದ್ದೆ ನಾನು. ಈ ಒಂದು 7 ವರ್ಷ 7.5 ಒಂದು ಪ್ರಮಾಣ ಇದ್ದರೂ ಕೂಡ ನನಗೆ ಈ ಥರ ಒಂದು ಏಳಿಗೆ ಆಗ್ತಾ ಇಲ್ವಲ್ಲ, ಏನು ತೊಂದರೆಗಳಾಗ್ತಿಲ್ವಲ್ಲ ಅಂಥವ್ರಿಗೆ ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು, ಏನಿದು ಸಕ್ಸಸ್ಫುಲ್ ಒಂದು ಮಂತ್ರ, ಏನಿದು ಸಿಂಪಲ್ ಆದ ತಂತ್ರ ನನ್ನ ಮನೆಯಲ್ಲಿ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತದೆ ಈ ವಿಡಿಯೋ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮಕರ ರಾಶಿಯವರ ಮೊದಲಿಗೆ ಅವ್ರ ಸ್ವಭಾವದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ಸದೃಢವಾದ ಅವ್ರದ್ದು ಮನಸ್ಸು ಆಗಿರುತ್ತೆ. ಮಹತ್ವಾಕಾಂಕ್ಷೆಯು ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ತಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಒಂದು ಚೆನ್ನಾಗಿ ಒಂದು ಜೀವನ ಮಾಡಬೇಕು, ಚೆನ್ನಾಗಿ ಒಂದು ಏಳಿಗೆ ಆಗಬೇಕು ಅಂತ ಇವರು ಸ್ವಭಾವ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ವಿದ್ಯಾರ್ಥಿಗಳ ಘಟ್ಟದಲ್ಲಿ ನಾನು ಚೆನ್ನಾಗಿ ಓದಬೇಕಪ್ಪ, ಚೆನ್ನಾಗಿ ಓದಿ ನಾನು ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಥವಾ ಒಂದು ವಿದೇಶಿ ಪ್ರಯಾಣ ಮಾಡಿ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ವಿದ್ಯಾರ್ಥಿ ಘಟ್ಟದಲ್ಲಿ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ನಂತರ ಈ ಒಂದು ವಿದ್ಯಾರ್ಥಿ ಘಟ್ಟ ಮುಗಿದ ನಂತರ ಉದ್ಯೋಗದ ಒಂದು ಸ್ಟೆಪ್ಪಲ್ಲಿ ನಾನು ಒಂದು ಉದ್ಯೋಗ ಮಾಡಬೇಕಾದ್ರೆ ಒಂದು ಸ್ಟಾರ್ಟಿಂಗಲ್ಲಿ ನಾನು ಮಧ್ಯಸ್ಥರವಾಗಿ ಬಂದಿರ್ತೀನಿ. ನೆಕ್ಸ್ಟು ಸಕ್ಸಸ್ಫುಲ್ ಪರ್ಸನ್ ಆಗಿ ನಾನು ಈ ಒಂದು ಕಂಪ್ನಿಯಿಂದ ನಾನು ಈಚೆ ಹೋಗಬೇಕು, ಒಂದು ಆ ಥರ ಒಂದು ಉದ್ಯೋಗದಲ್ಲಿ ನಾನು ಏಳಿಗೆ ಆಗಬೇಕು ಅಂತ ಆ ಒಂದು ಘಟ್ಟದಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಇಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟ ಇಷ್ಟಪಡದೆ ಬಿಸ್ನೆಸ್ ಮಾಡಿಕೊಂಡು ಆ ಬಿಸ್ನೆಸ್ಸಲ್ಲಿ ನಾನು ಏಳಿಗೆ ಆಗಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗಬೇಕು ಅಂತ ಸಾಕಷ್ಟು ಒಂದು ಪ್ರಶಂಸೆ ಅವ್ರದ್ದಾಗಿರುತ್ತೆ. ಅಷ್ಟು ಒಂದು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ಒಂದು ಇವ್ರ ಘಟ್ಟದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಮದುವೆಯಲ್ಲೂ ಕೂಡ ಇವರು ಇಷ್ಟಪಟ್ಟಂತೆ ಇವರು ಮದುವೆ ಆಗಬೇಕು. ಮತ್ತು ಇವರು ಇಷ್ಟಪಟ್ಟ ಮದುವೆ ಆದರೂ ಕೂಡ ಆ ಮದುವೆಯಲ್ಲಿ ಇವರು ಸುಖ ಶಾಂತಿಗಳನ್ನು ನೆಮ್ಮದಿಗಳನ್ನು ಇವರು ಕಾಡ್ತಾ ಇರಬೇಕು. ಅದೇ ರೀತಿ ಹೇಳ್ಬೇಕಂದ್ರೆ ಇವರ ಒಂದು ಜೀವನದ ಯಾವುದೇ ಘಟ್ಟ ಇರ್ಬೋದು, ಆ ಘಟ್ಟದಲ್ಲಿ ಇವರು ಚೆನ್ನಾಗಿ ಜೀವನ ಮಾಡಬೇಕು ಅಂತ ಸಾಕಷ್ಟು ಒಂದು ವಿಚಾರಗಳನ್ನ ಮಾಡ್ತಿರ್ತಾರೆ. ಆದರೂ ಕೂಡ ಸದೃಢವಾದ ಮನಸ್ಸು ಇವ್ರದ್ದಾಗಿರುತ್ತೆ. ಮತ್ತು ಕಠಿಣ ಜೀವನಗಳು ಯಾವುದೇ ಒಂದು ಕೆಲಸ ಇರ್ಬೋದು, ಏನೇ ಇರ್ಬೋದು, ಕಠಿಣ ಪರಿಶ್ರಮದಿಂದ ಇವರು ಮುಂದೆ ಹೋಗ್ತಿರ್ತಾರೆ. ಅದೊಂದು ಇವ್ರದ್ದು ಮೇಜರ್ ನೇಚರ್ ಆಗಿರುತ್ತೆ. ಮತ್ತು ಇನ್ನೊಂದು ಸುಮ್ಮನೆ ಕೂತ್ಕೊಂಡು ಕನಸು ಕಾಣುವಂಥ ಇವ್ರದ್ದು ರಾಶಿ ಅಲ್ಲ. ಏನಂತ ಹೇಳಿದ್ರೆ ಕನಸು ಕಾಣುವ ಬದಲು ಆ ಒಂದು ಕಾರ್ಯ ಸಾಧನೆ ಏನು ಬೇಕೋ ಆ ಶ್ರಮವನ್ನು ಹಾಕಿ ಮುನ್ನಡೀತಿರ್ತಾರೆ. ಆ ಒಂದು ಶ್ರಮ ಹಾಕಿ ಮುನ್ನಡೆದ್ರೂ ಕೂಡ ಆ ಒಂದು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲಗಳು ಸಿಗೋತಿರಲ್ಲ. ಸೊ ಅಂಥವ್ರು ಈ ಒಂದು ಸಿಂಪಲ್ ಆದ ಮನೆಯ ಮಂತ್ರಗಳನ್ನು ತಂತ್ರಗಳನ್ನು ಮಾಡೋದ್ರಿಂದ ಸಾಕಷ್ಟು ಒಂದು ಏಳಿಗೆ ಆಗ್ತಿರ್ತೀರ. ಮತ್ತು ಇನ್ನೂ ಇವ್ರದ್ದು ಹೆಚ್ಚಿಗೆವಾದ ಒಂದು ಸ್ವಭಾವದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಇವರು ಸೈಲೆಂಟಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಆದರೆ ಆ ಕೆಲಸ ಇವ್ರಿಗೆ ಮಾಡಬೇಕನ್ನೋ ಪರಿಸ್ಥಿತಿ ಬಂದರೂ ಕೂಡ ಖಂಡಿತ ಮಾಡೇ ಮಾಡ್ತಾರೆ. ಬಟ್ ಎಲ್ಲ ಕೆಲಸಗಳನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡಿಕೊಂಡು ನಂತರ ಇವರು ಕಾರ್ಯ ಸಾಧನೆಯನ್ನು ಮಾಡ್ತಿರ್ತಾರೆ. ಮತ್ತು ಎಲ್ಲರೂ ಸಹವಾಸ ಇವರು ಬೇಕು ಅಂತ ಒಂದು ಕೇಳ್ತಿರ್ತಾರೆ. ಆದರೆ ಇವರು ಯಾರು ಕೆಟ್ಟವರು ಒಳ್ಳೆಯವರು ಅಂತ ಯಾರು ಇವರು ಸರಿಸಮವಾಗಿ ತಗೋದಿಲ್ಲ. ಎಲ್ಲರಿಗೂ ಇವ್ರಿಗೆ ಬೇಕಾಗಿರ್ತಾರೆ. ಬಟ್ ಆದರೂ ಕೂಡ ಈ ಒಂದು ನೇಚರೇ ಅವರಿಗೆ ಒಂದ್ಸತಿ ಮುಳ್ಳಾಗ್ತಾ ಇರುತ್ತೆ. ಅಂದರೆ ಇವರ ಒಂದು ಒಳ್ಳೆಯ ಗುಣವನ್ನು ತೊಗೊಂಡು ಬೇರೆಯವರು ಮಿಸ್ಯೂಸನ್ನು ಮಾಡ್ಕೊತಿರ್ತಾರೆ. ಎಲ್ಲಿ ಇವರು ನಂಬಿಕೆ ವಿಶ್ವಾಸ ಇಟ್ಟಿರ್ತಾರೋ ಅಲ್ಲಿ ಅಪನಂಬಿಕೆ ಅಪವಿಶ್ವಾಸ ಆಗ್ತಿರುತ್ತೆ. ಮತ್ತು ಎಲ್ಲಿ ಪ್ರೀತಿ ಪ್ರೇಮದಲ್ಲಿ ಸಿಕ್ಕಿ ಇವರು ಚೆನ್ನಾಗಿ ಜೀವನ ಮಾಡಬೇಕು ಅಂದ್ಕೊಂಡಿರ್ತಾರೋ ಅಲ್ಲಿ ಒಂದು ಪ್ರೀತಿ ಪ್ರೇಮದ ಕೆಲವೊಂದು ತೊಂದರೆಗಳಾಗುವುದು, ಅಥವಾ ಒಂದು ಹುಡುಗಿ ಬಿಟ್ಟು ಹೋಗೋದು ಅಥವಾ ಹುಡುಗ ಬಿಟ್ಟು ಹೋಗೋದಿರ್ಬೋದು, ಅಥವಾ ಯಾವುದೋ ಒಂದು ತೊಂದರೆಗಳಾಗಿ ಇವ್ರದ್ದು ಪ್ರೀತಿ ಪ್ರೇಮದ ತೊಂದರೆಗಳಾಗೋದು. ಈ ರೀತಿ ಒಂದು ಮಕರ ರಾಶಿಯ ಒಂದು ನೇಚರ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಈ ಮಕರ ರಾಶಿಯ ಒಂದು ರಾಷ್ಟ್ರಾಧಿಪತಿಯು ಶನಿ ಆಗಿರೋದ್ರಿಂದ ಈ ಒಂದು ಸುಖ ದುಃಖಗಳನ್ನು ಸರಿಸಮವಾಗಿ ಒಂದು ಹಂಚಿಕೆ ಆಗ್ತಾ ಇರುತ್ತೆ. ಕರ್ಮಕ್ಕೆ ಅಧಿಪತಿಯಾಗಿ ಕರ್ಮಾನುಸಾರವಾಗಿ ಕೆಲವೊಂದು ಸುಖಗಳನ್ನು ದುಃಖಗಳನ್ನು ಕೊಡುವ ಶನಿಯು ಇವ್ರ ಮೇಲೆ ಸಾಕಷ್ಟು ಒಂದು ಸ್ವಸ್ಥಾನದಲ್ಲಿ ಒಂದು ಒಳ್ಳೆಯದನ್ನೇ ಕೊಡ್ತಿರ್ತಾನೆ, ಒಂದು ಕೆಟ್ಟದನ್ನು ಕೊಡ್ತಾ ಇರ್ತಾರೆ. ಕೆಟ್ಟದೇನು ಕೊಡ್ತಿರ್ತಾನೆ ಅಂದರೆ ಇವ್ರು ಮಾಡೋ ಕೆಲಸದಲ್ಲಿ ಒಂದು ಏನಾದ್ರು ನಿಷ್ಠೆ ಇರಲ್ಲ, ತೊಂದರೆ ಇರುತ್ತೋ
ಅಲ್ಲಿ ಇವರಿಗೆ ತೊಂದರೆಗಳು ಕೊಡ್ತಾ ಇರ್ತಾನೆ. ಸೊ ಈ ಒಂದು ವ್ಯಕ್ತಿಗಳಿಗೆ ಯಾರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಈ ಒಂದು ಮಕರ ರಾಶಿಯವ್ರಿಗೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈ ಒಂದು ಮಕರ ರಾಶಿಯ ಒಂದು ದಂಪತಿಗಳಲ್ಲಿ ಎಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೋ, ಮದುವೆಯಾಗಿ 1 ವರ್ಷ 2 ವರ್ಷಕ್ಕೆ ಡೈವರ್ಸ್ ಪ್ರಾಬ್ಲಮ್ ಅಂತ ಯಾರು ಹೋಗಿರ್ತಾರೋ ಅಂಥವರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಓದಿದ್ರು ಕೂಡ ಎಕ್ಸಾಮಲ್ಲಿ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇರಲ್ಲ, ಎಷ್ಟೇ ಒಂದು ಓದಿದ್ರು ಕೂಡ ಒಂದು ಒಳ್ಳೆಯ ಒಂದು ಗುಡ್ ಸ್ಕೋರ್ನ ಪಡೆಯೋಕ್ಕಾಗ್ತಾ ಇರಲ್ಲ, ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಒಂದು ಸಡೆಸಾತಿಯ ಒಂದು ಶನಿಯ ಪ್ರಭಾವವನ್ನು ಏನು ಮುಗಿತಾ ಇದೆ, ಆ ಮುಗಿದ ನಂತರ ಜೀವನದಲ್ಲಿ ಏಳಿಗೆ ಆಗಬೇಕು, ನಾನು ಇಷ್ಟು ದಿನ ಅನುಭವಿಸಿದ ಸಾಕು, ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ಉದ್ಯೋಗ ಪ್ರತ್ಯೇಕವಾಗಿ ಸರ್ಕಾರಿ ನೌಕರರು ಯಾರಿರ್ತಾರೋ ಒಂದು ಬಡ್ತಿ ಸಿಗೋದಕ್ಕೆ ಒಂದು ಸಾಕಷ್ಟು ಪ್ರಯತ್ನ ಮಾಡ್ತಿರ್ತಾರೆ, ಅಂಥವ್ರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ, ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಯಾರೋ ಒಂದು ಏಳಿಗೆ ಆಗ್ತಿರಲ್ವೋ ಅಂಥವ್ರು ಈ ಒಂದು ಕೆಲಸಗಳನ್ನ ಈ ಒಂದು ಸನ್ನದ್ಧವಾದ ತಂತ್ರವನ್ನು ಮಾಡೋದ್ರಿಂದ ಏನಾಗುತ್ತೆ, ಸಾಕಷ್ಟು ಒಂದು ಉಪಯೋಗವನ್ನು ಕಾಣ್ತಿರ್ತಾರೆ. ಅಂಥದ್ದೇನು ಈ ಒಂದು ಸರಳವಾದ ಮಂತ್ರ ಅಂತ ಹೇಳಿದ್ರೆ, ನಿಮಗೆ ರಾಷ್ಟ್ರಾಧಿಪತಿಯಾಗಿ ಶನಿಯು ನಿಮಗೆ ಆಗಿರೋದ್ರಿಂದ ನೀವು ಅರ್ಧ ನಿಮಗೆ ತೊಂದರೆಗಳಿಂದ ಕ್ಲಿಯರ್ ಆಗೋದಕ್ಕೆ, ಅತಿ ಶೀಘ್ರ ಕ್ಲಿಯರ್ ಆಗೋದಕ್ಕೆ ನಿಮ್ಮ ಒಂದು ವರ್ಣ ನೀಲಿ ವರ್ಣ, ನೀಲಂ ಮೊತ್ತುನ ನೀವು ನೀಲಂ ಒಂದು ವರ್ಣದ ಒಂದು ಸ್ಟೋನ್ ಅಥವಾ ಒಂದು ಮೊತ್ತನೆ ಇರ್ಬೋದು, ಅದನ್ನು ನೀವು ಕಿರುಬೆರಳಿಗೆ ನಿಮ್ಮ ಕಿರುಬೆರಳಿಗೆ ಒಂದು ಸಿಲ್ವರಲ್ಲಿ ಅಥವಾ ನೀವು ಗೋಲ್ಡಲ್ಲಿ ಹಾಕೋದ್ರಿಂದ ಅರ್ಧ ಪ್ರಮಾಣದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. ಮತ್ತು ಶನಿಯು ನಿಮ್ಮ ಅಧಿಪತಿ ಆಗಿರೋದ್ರಿಂದ ಮನೆಯಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಚಿಕ್ಕದಾದ ಒಂದು ಕಪ್ಪು ಒಂದು ಖರ್ಚಿಪ್ ತೊಗೋಬೇಕಾಗುತ್ತೆ. ಆ ಖರ್ಚಿಪ್ನಲ್ಲಿ ಕರಿ ಎಳ್ಳು, ಆ ಕರಿ ಎಳ್ಳನ್ನು ಒಂದು 15 ಅಥವಾ 16 ಕರಿ ಎಳ್ಳು ಚಿಕ್ಕ ಒಂದು ತುಂಡುಗಳು ಮಾಡಿಕೊಂಡು ಆ ಒಂದು ಕರಿ ಎಳ್ಳನ್ನು ಎಣ್ಣೆಯಲ್ಲಿ ಒಂದು ಅದ್ದು ಬಿಟ್ಟು ನಿಮ್ಮ ಒಂದು ಹತ್ತಿರದ ಯಾವುದರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಶನಿ ಮಹಾತ್ಮನ ದೇವಸ್ಥಾನ ಇರ್ಬೋದು, ಅಲ್ಲಿ ನವಗ್ರಹ ಒಂದು ಸುತ್ತುವರೆದು ನಿಮ್ಮ ತಲೆಯ ಹಿಂಭಾಗಕ್ಕೆ ಮುಂಭಾಗಕ್ಕೆ ಒಂದು ಇಳಿ ತಗೊಂಡು ಅದನ್ನು ಒಂದು ಬೆಂಕಿಯಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ನೀವು ಸಿಂಪಲ್ ಆದ ಒಂದು ತಂತ್ರವನ್ನು ಒಂದು ಪ್ರತಿ ಶನಿವಾರ 8 ಶನಿವಾರ ಮಾಡಿದ್ರೆ, ಮತ್ತು ಆಂಜನೇಯ ಸ್ವಾಮಿಯ ಒಂದು ಶ್ಲೋಕವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಅತಿ ಶೀಘ್ರವಾಗಿ ದೂರ ಆಗುತ್ತೆ. ಇದು ನೀವು ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಒಂದು ಮಾಡುವ ಒಂದು ತಂತ್ರವಾಗಿರುತ್ತೆ. ಇದರಿಂದ ನಿಮ್ಮ ಎಲ್ಲ ಒಂದು ಜೀವನದ ತೊಂದರೆಗಳೆಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಮೊದಲಿಗೆ ಹೇಳಿದಾದರೆ, ಒಬ್ಬೊಬ್ಬರು ಜನರಿಗೆ ರಾಜಯೋಗ ಇದ್ದರೂ ಕೂಡ ಆ ರಾಜಯೋಗವನ್ನು ಅನುಭವಿಸೋಕ್ಕಾಗ್ತಾ ಇರಲ್ಲ. ಇನ್ನೊಬ್ಬರು ವ್ಯಕ್ತಿಯರಿಗೆ ರಾಜಯೋಗ ಏನೂ ಇರೋದಿಲ್ಲ, ಆದರೂ ಜೀವನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗ್ತಿರ್ತಾರೆ. ಅಂಥವ್ರು ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಜಾತಕಗಳ ಅನುಸಾರವಾಗಿ ನಾನು ಏನು ಮಾಡಿದ್ರೆ ನನ್ನ ಜೀವನ ಸಕ್ಸಸ್ಫುಲ್ ಆಗ್ತೀನಿ ಅಂತ ನೀವು ಅರ್ಥಕೊಳ್ಬೇಕು. ಅದು ಅರ್ಥಕೊಂಡು ಮುಂದೆ ಹೋದರೆ ಸಾಕಷ್ಟು ನೀವು ಏಳಿಗೆ ಆಗ್ತೀರಾ. ಸೊ ಈ ಒಂದು ತಂತ್ರಗಳನ್ನು ಮಾಡಿ ಈ ಒಂದು ಸಕ್ಸಸ್ಫುಲ್ ಒಂದು ಸೀಕ್ರೆಟ್ಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ರೆ ಖಂಡಿತ ಏಳಿಗೆ ಆಗ್ತೀರಾ. ಇದು ಮಕರ ರಾಶಿಯ ಒಂದು ಜೀವನ ಒಂದು ಏಳಿಗೆಗಾಗಿ ಒಂದು ಸಕ್ಸಸ್ಫುಲ್ ಸೀಕ್ರೆಟ್ ಮಂತ್ರ ಆಗಿರುತ್ತೆ. ಇದರ ಹೊರತಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೂ ಕೂಡ, ಹಣಕಾಸಿನಲ್ಲಿ ತೊಂದರೆ ಇದ್ದರೆ, ಮತ್ತು ಫ್ಯೂಚರಲ್ಲಿ ನೀವು ಒಂದು ಏಳಿಗೆ ಆಗ್ತಿರಲ್ಲ ಅಂತ ಹೇಳಿದರೆ ಈ ಒಂದು ತಂತ್ರಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೂ ಹೆಚ್ಚಿನ ವಿವರಗಳಾಗಿ ತಿಳ್ಕೊಬೇಕಂತ ಹೇಳಿ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇದು ಮಕರ ರಾಶಿಯ ಒಂದು ಸಕ್ಸಸ್ಫುಲ್ ಸೀಕ್ರೆಟ್ ಆಗಿತ್ತು. ಹರಿ ಓಂ.